ದೋಖಾ ವಿಶೇಷ ಚರ್ಚೆ ಮತ್ತೆ ಮುಂದುವರಿತಾ ಇದೆ. ದಿನೇಶ್ ಯರವಳ್ಳಿ ಅವರೇ, ನಂದೊಂದು ಪ್ರಶ್ನೆ ಇದೆ ಇಲ್ಲಿ. ಇಷ್ಟು ಲೆಟರ್ಗಳಲ್ಲಿ ಇಷ್ಟು ಅನುಮತಿ ಪತ್ರ, ನಾನು ಕಿರಣ್ ಅಣ್ಣಿಗೇರಿ ಅವರು ಹೇಳಿದಂಥ ವ್ಯಕ್ತಿಯನ್ನು ಕೋಟ್ ಮಾಡಿ ನಾನು ಮಾತಾಡಿದೆ. ಅದು ಯಾರು, ಯೋಗೇಶ್ ಅನ್ನೋರು ಕೊಟ್ಟಿದ್ದು. ಈ ತಾಲ್ವರೆಗೂ ಇಲ್ಲಿ ಹನುಮಧ್ವಜ ಹಾರುತ್ತಿದ್ದು ಇದನ್ನೇ ಮುಂದುವರಿಸಿಕೊಂಡು ಹೋಗಲು ನಿರ್ಧರಿಸಿರುತ್ತೇವೆ. ನಮಗೆ ದೊಡ್ಡ ಧ್ವಜಸ್ತಂಭಕ್ಕೆ ಈ ಥರ ಧ್ವಜವನ್ನು ಹಾರಿಸಲು ತಾವು ಅನುಮತಿ ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಅಂತ ಎಲ್ಲೂ ಇಲ್ಲ. ಇದೊಂದು ಭಾಗ. ಎರಡನೇ ಭಾಗ, ಈ ಧ್ವಜ ಅಂತ ವಿಚಾರ ಬಂದಾಗ ನಾವು ಯಾರೂ ಕೂಡ ಪಾರ್ಟಿ ವಿಚಾರ ಬಂದಾಗ ಬೇಕಾದ್ರೆ ಮಾತಾಡೋಣ. ಧ್ವಜ ಅನ್ನೋದು ರೂಲ್ಸು, ಅದು ಇವ್ರು ಕೊಟ್ಟಿರೋ ರೂಲ್ಸ್ ಬಗ್ಗೆ ನಾನು ಮಾತಾಡಬೇಕಿಲ್ಲಿ. ಇಲ್ಲಿ ಹೇಳಿರೋದು ಅದನ್ನೇ, ಇಷ್ಟಕ್ಕೆ ಷರತ್ತುಗಳಿಗೆ ಇವ್ರು ಒಪ್ಕೊಂಡಿದ್ದಾರೆ, ನಾನು ಅನುಮತಿ ಕೊಡ್ತಾ ಇದ್ದೀವಿ ಅಂತ. ಇವರು ಇಲ್ಲಿ ಹೋದಾಗ ಇಲ್ಲಿ ರಾಷ್ಟ್ರಧ್ವಜನೂ ಹಾರಿಲ್ಲ, ರಾಜ್ಯಧ್ವಜನೂ ಹಾರಿಲ್ಲ. ಇದ್ಯಾಕರಪ್ಪ ಅಂತ ಬಂದಾಗ ಇಳಿಸಿದ್ದಾರೆ ಅಂತ ಒಂದು ಆಯಾಮ. ಇನ್ನೊಂದು ಆಯಾಮ, ಕಿರಣ್ ಅಣ್ಣಿಗೇರಿ ಹೇಳೋದ ಪ್ರಕಾರ ಸ್ಥಳೀಯ ಶಾಸಕ ರವಿ ಗಣಿಗರಿಗೆ ಇದು ಕರೆದಿರಲಿಲ್ಲ, ಅವ್ರಿಗೆ ಸಿಟ್ಟು ಬಂದುಬಿಡ್ತು, ದೊಂಬಿ ಎಬ್ಬಿಸ್ಬಿಟ್ರು, ಅಲ್ಲಿ ಹೋಗ್ಬಿಟ್ಟು ಪೊಲೀಸರು ಕರ್ಕೊಂಡು ಹೋಗಿ ಹನುಮಧ್ವಜ ಇಳಿಸ್ಬಿಟ್ರು ಅಂತ. ಇದರಲ್ಲಿ ಯಾವ್ದು ನಂಬೋಣ ನಾವು? ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಹನುಮಧ್ವಜ ಇದು ಬಹಳ ವರ್ಷಗಳಿಂದ ಹಾರಿಸಿಕೊಂಡು ಬರುತ್ತಿದ್ದೇವೆ, ನಾವು ಅದನ್ನು ಹೇಳಿಲ್ಲ, ಸಾಮರಸ್ಯದಿಂದ ನಾವೆಲ್ಲ ಇಲ್ಲಿದ್ದೀವಿ ಅಂತ ಹೇಳಿ ಅಷ್ಟೇ. ಇಲ್ಲೇನಾಗಿದೆ ಅಂದರೆ, ಇವತ್ತೇನಾಗಿದೆ ಅಂದರೆ, ಇವರು ನ್ಯಾಷನಲ್ ಫ್ಲಾಗ್ ಇಳಿಸಿ ಮತ್ತೆ ಆರಿಸಿರೋದು ತಪ್ಪು. ಮತ್ತೆ ಅಲ್ಲಿನ ಸ್ಥಳೀಯ ಏನು CEO ಇವರಾಗಲಿ ಅಲ್ಲಿ ಹಳ್ಳಿ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು. ನೀವು ಪರ್ಮಿಷನ್ ತಗೊಂಡಿರೋದು ಇದನ್ನು ಇಳಿಸಿ ಅಂತ, ಅದಕ್ಕೆ ಪೊಲೀಸ್ ತಗೊಂಡೋಗೋ ಅವಶ್ಯಕತೆ ಒಂದಿರಲಿಲ್ಲ. ಈ ಪೊಲೀಸ್ ತಗೊಂಡೋಗಿದ್ದನ್ನ ಇವತ್ತು BJP ಮತ್ತೆ JDS ಪೊಲಿಟಿಕಲ್ ಮೈಲೇಜ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರು. ಇದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಇವರು ಪಾಲಿಟಿಕ್ಸ್ ಮಾಡಬೇಕು. ಪಾಲಿಟಿಕ್ಸ್ ಯಾವ್ದ್ರ ಮೇಲೆ ನಡೆಯುತ್ತೆ? ಸಂವಿಧಾನದ ಆಶಯ ಮೇಲೆ ನಡೆಯುತ್ತೆ, ಪ್ರಜಾತಂತ್ರದ ಮೇಲೆ ನಡೆಯುತ್ತೆ, ಸೆಕ್ಯುಲರಿಸಂ ಮೇಲೆ ನಡೆಯುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಎಲ್ಲವನ್ನೂ ಪೊಲಿಟೈಸ್ ಮಾಡ್ತಾವ್ರು. ಇವತ್ತು ಏನಾಗಿದ್ದಾರೆ ಅಂದ್ರೆ, ಹಿಂದೂ ಧರ್ಮಕ್ಕೆ ಇವರೇ ಅಧಿಪತಿಗಳು. ಈಗ ಇಷ್ಟು ದಿವಸ ಕುಮಾರಸ್ವಾಮಿ ಅವರು ಬಾಯಿಗೆ ಬಂದಂಗೆ ಬೈತಿದ್ರು BJP-ನ. ಇವತ್ತು BJP ಜಾಯಿನ್ ಆದ ತಕ್ಷಣ ಇವರು ಸೆಕ್ಯುಲರಿಸಂ ಮರ್ತೋಗ್ಬಿಡ್ತು, ಮತ್ತೆ ದೇಶದ ರಾಷ್ಟ್ರೀಯತೆ ಮರ್ತೋಗ್ಬಿಡ್ತು. ಒಂದೇ ಸಲ ಇವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಸರಿ ಇವತ್ತು ಧರ್ಮ ಪ್ರಚಾರಕರಾಗ್ಬಿಡ್ತಾರೆ. ಇವತ್ತು ರಾಜ್ಯಕ್ಕೆ ಇವ್ರ ಹತ್ರ ನಾವು ಧರ್ಮ ಕಲಿಬೇಕಾ? ನಿಮ್ಮ ಮನೆ ಮೇಲೆ ಈಗ ನೀವು ಆಮ್ ಆದ್ಮಿ ಪಕ್ಷದ ಧ್ವಜ ಬೇಕಾದ್ರೂ ಹಾರಿಸ್ಕೋಬಹುದು, ನಿಮ್ದು ಯಾವ ಪಾರ್ಟಿ ಬೇಕಾದ್ರೂ ಹಾರಿಸ್ಕೋಬಹುದು. ನಿಮ್ಗೊಂದು ಹನುಮ ಧ್ವಜ ಬೇಕಿದೆಯಾ, ಭಗವದ್ ಧ್ವಜ ಬೇಕಿದೆಯಾ, ನೀವು ಸ್ವತಂತ್ರ ಅದಕ್ಕೆ, ನಿಮ್ದು ಖಾಸಗಿ ಅದು. ಹೌದು. ಇಲ್ಲಿ ಇವರು ಸಸ್ಪೆಂಡ್ ಮಾಡೋದು ಕೊಟ್ಟಿರೋ ಕಾರಣ ಏನು ಅಂದ್ರೆ, ಜಾಗ ಸರ್ಕಾರದ ಕಣಯ್ಯ, ನೀನು ಖಾಸಗಿ ಪೋಲ್ ನೆಟ್ಬಿಟ್ಟು ನೀನು ಇದನ್ನ ಹೆಂಗ್ ಆರಿಸ್ಕೊಂಡೆ, ಧಾರ್ಮಿಕ ಧ್ವಜ ತಪ್ಪು. ಇದು ತಪ್ಪು. ನಾನು ಏನ್ ಹೇಳಕ್ ಇಷ್ಟಪಡ್ದೆ, ಇದನ್ನೇ ನಾನು ಹೇಳ್ತಾ ಇರೋದು. ಇವರೆಲ್ಲ ನಾಯಕರುಗಳು ಅಲ್ಲಿ ಹೋಗೋ ಅವಶ್ಯಕತೆ ಇತ್ತಿಲ್ಲ. ಕುಮಾರಸ್ವಾಮಿ ಅವರು ಹೋಗೋ ಅವಶ್ಯಕತೆ ಇತ್ತಿಲ್ಲ. ಇವ್ರು ಯಾರ್ಯಾರು ಹೋಗಿದ್ದಾರೆ, CT ರವಿ ಅವರು, ಇವರೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಇಷ್ಟು ದೊಂಬಿ ಏಳ್ಸೋ ಅವಶ್ಯಕತೆ ಇಲ್ಲ. ಇವತ್ತು ಕೇಳಿಸ್ಕೋಬೇಕ್ರಿ, ನಾಳೆ ಇದೇ ಮಂಡ್ಯದ ಇದೇ ಇನ್ನೊಂದು ಯಾವುದೋ ಊರಿನ ಸಾರ್ವಜನಿಕ ಜಾಗ ಅಥವಾ ಸರ್ಕಾರಿ ಸ್ವತ್ತು, ಈ ಸ್ವತ್ತಲ್ಲಿ ಖಾಸಗಿಯಾಗಿ ಬೇರೊಂದು ಧರ್ಮದ ಬೇರೊಂದು ಕೋಮಿನ ಧ್ವಜವನ್ನು 108 ಅಡಿ ಹಾಕ್ಬಿಟ್ಟು ನಾನು ಆರಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಅಲೋ ಮಾಡ್ಬೋದಾ? ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಎರಡು ತರ ಹಿಂದುತ್ವ ಹುಡ್ಕೊಬಿಟ್ಟೈತೆ. ಒಂದು ಪೊಲಿಟಿಕಲ್ ಹಿಂದುತ್ವ, ಒಂದು ಪ್ರಾಕ್ಟಿಕಲ್ ಹಿಂದುತ್ವ. ಇವರೆಲ್ಲ ಏನು, JDS ನವರು BJP ಅವರು ಪೊಲಿಟಿಕಲ್ ಹಿಂದುತ್ವ, ಟೈಮಿಗೆ ಬೇಕಾದಂಗೆ ಗೋಸಿಂಬೆ ತರ ಬಣ್ಣ ಬದಲಾಯಿಸ್ಕೊತಾರೆ. ಪ್ರಾಕ್ಟಿಕಲ್ ಹಿಂದುತ್ವ ಅಂದ್ರೆ ನಾವು ನಿಜವಾಗಿ ಹಿಂದೂ ಧರ್ಮನ ಎಲ್ಲಿ ಪಾಲಿಸ್ಬೇಕು, ಮನೆ ಒಳಗೆ ಪಾಲಿಸ್ಬೇಕು, ಮಕ್ಳಿಗೆ ಹೇಳ್ಕೊಡ್ಬೇಕು, ಒಳ್ಳೇದ್ ಮಾಡು, ಇದು ಕೆಟ್ಟದ್ದು, ಇದು ಒಳ್ಳೇದು, ಈ ದೇವ್ರ ಪೂಜೆ ಮಾಡು, ಈ ಮಂತ್ರ ಹೇಳು ಅಂತ. ಇವ್ರು ಅದಲ್ಲ, ಪಾಲಿಟಿಕ್ಸ್ ನ ಹೇಳ್ತಾ, ಇವರು ಹಿಂದುತ್ವ ಹೇಳ್ತಾ ಇದ್ದಾರೆ ಅಂದ್ರೆ, ಓಟಲ್ಲಿ ಜನ ಒಡೆಯೋದ್ರಲ್ಲಿ, ಜನರ ಮಧ್ಯೆ ಕೋಮು ದ್ವೇಷ ಹಚ್ಚೋದ್ರಲ್ಲಿ, ಆ ಓಟನ್ನ ಧ್ರುವೀಕರಿಸಕ್ಕೆ ನಿಜವಾದ ಪೊಲಿಟಿಕಲ್ ಹಿಂದುತ್ವ. ಇನ್ನೊಂದು ಹೇಳ್ಬಿಡ್ತೀನಿ, ಒಂದೇ ನಿಮಿಷ. ಇವ್ರಿಗೆ ನಿಜವಾಗಿ ಫ್ಲಾಗ್ ಗಳ ಬಗ್ಗೆ ಡಿಫರೆನ್ಸ್ ಗೊತ್ತಿಲ್ಲ. ಇವತ್ತು ಭಗವಾನ್ ಧ್ವಜ ಬಂದ್ಬಿಟ್ಟು ಅದು ಮರಾಠಿಗಳು ಎಸ್ಪೆಷಲಿ ಶಿವಾಜಿ ಮಹಾರಾಜು ಹಾರಿಸಿದ್ದು ಹಿಂದುತ್ವಕ್ಕೋಸ್ಕರ. ಅದಕ್ಕೆ ಹೇಳಿದ್ದು ಹರ ಹರ ಮಹಾದೇವ ಅಂದ್ಬಿಟ್ಟು. ರಾಮಧ್ವಜನೇ ಬೇರೆ. ರಾಮಧ್ವಜಕ್ಕೆ ಕಾವಿದಾರ ಧ್ವಜ ಅಂತ ಕರೀತಾರೆ. ಕಾವಿದಾರ ಧ್ವಜಕ್ಕೆ ಇದು ಏನೋ ಈ ಭಗವಾನ್ ಧ್ವಜಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ ಇವ್ರಿಗೆ. ಭಗವಾನ್ ಧ್ವಜ ತಗೊಂಡೋಗ್ಬಿಟ್ಟು ಕಾವಿದಾರ ಧ್ವಜ ಬರಲ್ಲ ಇವ್ರಿಗೆ. ರಾಮಧ್ವಜ ಯಾವ್ದು ಅಂತಲೇ ಗೊತ್ತಿಲ್ಲ. ರಾಮಧ್ವಜ ರಾಮಧ್ವಜ ಯಾವ್ದು ಗೊತ್ತಾ ನಿಮ್ಗೆ? ಕಾವಿದಾರ ಧ್ವಜ. ಅದ್ರ ಮೇಲೆ ಸರ್ ಟ್ರೀದು ಸಿಂಬಲ್ ಇದೆ, ಅದನ್ನ ಉಲ್ಲೇಖನೂ ಇದೆ, ರಾಮಾಯಣದಲ್ಲೇ ಉಲ್ಲೇಖ ಇದೆ. ಅದೇ ಗೊತ್ತಿಲ್ಲ ಇವ್ರಿಗೆ. ಹಿಂದೂಗಳು ಇವರು. ಯಾವ ಕಡೆ ಹಿಂದೂಗಳು? ನಾವು ಪಕ್ಕಾ ಹಿಂದುತ್ವ ಸರ್. ಮತ್ತೆ ಯಾವ್ದು ಪೊಲಿಟಿಕಲ್? ಪೊಲಿಟಿಕಲ್ ಇಲ್ಲ. ಮನೇಲಿ ಹೇಳ್ಕೊಡೋದು, ಮನೇಲಿ ಹೇಳ್ಕೊಡು. ನಮ್ಮ ಸಂಸ್ಕಾರ ಸರ್